ಅಯ್ಯಪ್ಪ ಬಸ್ ಏದ್ ಬಸ್ ಬಸ್ ಏದ್ ಬಸ್. ಅಯ್ಯೋ ಎಡಿಕ ಬಿದ್ಬಿಟ್ಟ ಕಣ. ಅಯ್ಯೋ ಹೇ ಮೊಬೈಲ್ ಎಲ್ಲಿ ಬಿದ್ದಾಯ್ತಾ? ಸಿಕ್ತಾನ? ಇಲ್ಲ ಅಣ್ಣ, ಎಲ್ಲೂ ಇಲ್ಲ. ಏನ್ ಮಾಡೋದು, ಮೇಡಮ್ ಅವ್ರು ಬೈತಾರೆ. ಬಣ ಅಲ್ಲಿ ಯಾರೋ ಓಡ್ತಿದಾರೆ ನೋಡ. ನಾನು ಈ ಪ್ರಶ್ನೆನ ಕೇಳೋದೇ ತಪ್ಪು. ಯಾಕೆ ಅಂದರೆ ನಿಮ್ಮ ಆಕ್ಟಿವಿಟೀಸ್ ನೋಡಿದ್ರೇನೆ ನೀವು ಎಷ್ಟು ಪ್ರೀತಿಸ್ತೀರ ಅವ್ರನ್ನ ಅಂತ ಗೊತ್ತಾಗ್ತಾ ಇದೆ. ಸರ್, ನನ್ನ ಭಾವನೆಗಳಿಗೆ ಇಲ್ಲಿ ಯಾವ ಬೆಲೆನೂ ಇಲ್ಲ. ಅಂದರೆ ಪಲ್ಲವಿಯವ್ರಿಗೆ ನಾನಿನ್ನೂ ಏನು ಅಂತಾನೆ ಅರ್ಥ ಆಗಿಲ್ಲ ಸರ್. ಅವ್ರಿಗೆ ನನ್ನ ಮೇಲೆ ಯಾವ ಥರದ ಭಾವನೆಗಳು ಇಲ್ಲ ಅಂತ ಅನ್ಸುತ್ತೆ. ಅದು ಹೇಗೆ ಹೇಳ್ತೀರಾ? ಅವ್ರು ಯಾವಾಗ್ಲಾರು ಅದರ ಬಗ್ಗೆ ನಿಮ್ಗೆ ಹೇಳಿದಾರಾ? ಬಾಯಿ ಬಿಟ್ಟು ಹೇಳ್ದೆ ಇರ್ಬೋದು ಸರ್, ಆದರೆ ಅವ್ರ ಟ್ರಾನ್ಸ್ಫರ್ಗೆ ಅವರಷ್ಟು ಒದ್ದಾಡಿದ್ರಲ್ಲ, ಆವತ್ತೇ ನಂಗೆ ಅರ್ಥ ಆಗೋಯ್ತು. ಅವ್ರಿಗೆ ನನ್ನ ಮೇಲೆ ಭಾವನೆಗಳು ಇದ್ದಿದ್ದಿದ್ರೆ ಟ್ರಾನ್ಸ್ಫರ್ ತಗೊಳ್ಳೋದಕ್ಕೆ ಯಾಕೆ ಸರ್ ಅಷ್ಟು ಕಷ್ಟಪಡ್ತಾ ಇದ್ರು? ಆವತ್ತೇ ನನ್ನ ಮನಸ್ಸು ಒಡೆದೋಯ್ತು. ಅವ್ರು ನನಗೆ ಸಿಗಲ್ಲ ಅಂತ ಗೊತ್ತಾಗೋಯ್ತು ಸರ್. ಸಿಗಲ್ಲ ಅಂತ ಗೊತ್ತಿದ್ದು ಇಷ್ಟು ಕಾಳಜಿ ಮಾಡ್ತಿರಲ್ಲ. ಪ್ರೀತಿಸೋರ್ನ ಪಡ್ಕೋಬೇಕು ಅನ್ನೋದು ಮಾತ್ರ ಪ್ರೀತಿ ಅಲ್ಲ ಸರ್. ಅವ್ರು ನನಗೆ ಸಿಗ್ತಾರೋ ಇಲ್ವೋ, ಎಲ್ಲೇ ಇದ್ರು ಪಲ್ಲವಿಯವರು ಖುಷಿಯಾಗಿರ್ಬೇಕು. ಅವ್ರು ಎಲ್ಲೇ ಇದ್ರು ಅವ್ರಿಗೇನು ತೊಂದರೆ ಆಗ್ಬಾರ್ದು ಅನ್ನೋ ಕಾಳಜಿ ಇದೆಯಲ್ಲ ಸರ್, ಅದು ಪ್ರೀತಿಗಿಂತ ದೊಡ್ಡದು ಸರ್. ಸರ್, ಪಲ್ಲವಿಯವ್ರ ಬಗ್ಗೆ ಎಲ್ಲ ಕಡೆ ವಿಚಾರಿಸಿ ಅವ್ರನ್ನ ಹೇಗಾದ್ರೂ ಮಾಡಿ ಹುಡುಕ್ಲೇಬೇಕು ಸರ್. ಸ್ವಲ್ಪ ಲೇಟ್ ಆದ್ರೂ ಅವ್ರ ಜೀವಕ್ಕೆ ಅಪಾಯ ಆಗುವಂತ ಚಾನ್ಸಸ್ ಇದೆ. ನಾನು ಹುಡುಕ್ತೀನಿ ಸರ್. ಥ್ಯಾಂಕ್ ಯು. ಇಂದು ಸಾಕ್ಷಿಗಳು ಸಿಕ್ಕೇ ಬಿಡ್ತು. ವಿಕ್ರಾಂತ್ ಅವರೇ, ನಾನೇನಾದ್ರೂ ನಿಮ್ಗೆ ಈ ಪ್ಲಾನ್ ಹೇಳಿದಿದ್ರೆ ಇದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ಬಿಡ್ತಿರ್ಲಿಲ್ಲ. ನೀವು ಅಡ್ಡಗಾಲ್ ಹಾಕ್ತಿದ್ರಲ್ಲ. ನನ್ ಪ್ಲಾನ್ ಸರಿ ಇಲ್ಲ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಸ್ತಿದ್ರಿ. ಜಯಚಂದ್ರ ಸರ್ ಮೈಂಡ್ ನ ಡೈವರ್ಟ್ ಮಾಡ್ತಿದ್ರಿ. ಇವಾಗ ನೋಡಿ, ನನ್ ಪ್ಲಾನು ವಿನ್ ಆಯ್ತು. ಆ ಪ್ಲಾನ್ ನ ಇಂಪ್ಲಿಮೆಂಟ್ ಮಾಡಿ ನನಗ್ ಸಾಕ್ಷಿ ಸಿಕ್ಕಿದ್ದು ಆಯ್ತು. ಹೆಣ್ಣು ಆದಿಶಕ್ತಿ ಇದ್ದ ಹಾಗೆ, ಅವಳನ್ನ ತುಳಿಯಕ್ಕೆ ಯಾರ ಕೈಯಿಂದಲೂ ಆಗಲ್ಲ. ನಿಮ್ಮೇಲೆ ನಾನು ಎಷ್ಟು ರೆಸ್ಪೆಕ್ಟ್ ಇಟ್ಟಿದ್ದೆ, ಆದ್ರೆ ನೀವ್ ಈ ಲೆವೆಲ್ಗೆ ಇಳಿತೀರಿ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀವ್ ಯಾವತ್ತು ನನ್ನ ಪ್ಲಾನ್ ನ ಕದ್ರೋ ಅವತ್ತೇ ಡಿಸೈಡ್ ಮಾಡ್ದೆ. ನಿಮ್ಗೆ ಹೇಳ್ದೆ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ಬೇಕು ಅಂತ. ಹೆಣ್ಣು ಹೆಣ್ಣು ಅಂತ ತಿರಸ್ಕಾರ ಮಾಡ್ತಿದ್ರಿ ಅಲ್ಲ, ಇವಾಗ ನೋಡಿ ಈ ಹೆಣ್ ಕೈಯಲ್ಲೂ ದೇಶ ರಕ್ಷಣೆ ಮಾಡಕ್ಕಾಗುತ್ತೆ ಅಂತ ಪ್ರೂವ್ ಮಾಡಿ ತೋರಿಸಿದೀನಿ. ಎಲ್ಲ ಸಾಕ್ಷಿಗಳನ್ನ ತಗೊಂಡು ಹೋಗಿ ಜಯಚಂದ್ರ ಸರ್ ಮುಂದೆ ಇಡ್ತೀನಿ. ಈ ಕೇಸ್ಗೆ ತೀರ್ಪು ಕೊಡೋದೇ ಈ ಮೊಬೈಲು. ಆನೆ ಆಗ್ತಿಲ್ಲ. ಒಳಗಡೆ
ಒಳಗಡೆ ತುಂಬಾ ನೀರ್ ಸೇರ್ಕೊಂಡಿದೆ ಅನ್ಸುತ್ತೆ. ಛೇ, ಈ ಫೋನ್ ಒಳ್ಳೆ ಸಾಕ್ಷಿ ಆಗುತ್ತೆ ಅನ್ಕೊಂಡ್ರೆ ಈ ತರ ಆಗೋಯ್ತಲ್ಲ. ಇಲ್ಲ, ನನ್ನ ಪ್ರಯತ್ನ ವೇಸ್ಟ್ ಆಗ್ಬಾರ್ದು. ಈ ಫೋನ್ನ ರಿಪೇರಿ ಮಾಡಿಸ್ಲೇಬೇಕು. ಫೋನ್ನ ರಿಪೇರಿ ಮಾಡಿಸಿದ್ರೆ ಎಲ್ಲ ಸರಿ ಹೋಗುತ್ತೆ. ಇವಾಗ್ಲೇ ಹೋಗಿ ಜಯಚಂದ್ರ ಸರ್ ಹತ್ರ ಇದನ್ನ ಹೇಳ. ಬೇಡ, ಇವಾಗ್ಲೇ ಹೇಳೋದ್ ಬೇಡ. ಮೊದಲು ಈ ಫೋನು ಆನ್ ಆಗ್ಲಿ, ಇದ್ರ ಹಿಂದೆ ಯಾರ್ಯಾರಿದ್ದಾರೆ ಅಂತ ಗೊತ್ತಾಗ್ಬಿಡ್ಲಿ. ಇದನ್ನ ಸಾಕ್ಷಿ ಸಮೇತ ಜಯಚಂದ್ರ ಸರ್ ಮುಂದೆ ಹೇಳೋಣ. ಇವಾಗೇನಾದ್ರೂ ಜಯಚಂದ್ರ ಸರ್ಗೆ ಹೇಳಿದ್ರೆ ವಿಕ್ರಾಂತ್ ಅವ್ರಿಗೆ ಹೇಳ್ತಾರೆ. ಆಮೇಲೆ ವಿಕ್ರಾಂತ್ ಅವರು ಹೊಟ್ಟೆವರಿಗೆ ಎಲ್ಲ ಹಾಳು ಮಾಡ್ತಾರೆ. ವಿಕ್ರಾಂತ್ ಅವರೇ, ಕೊನೆಗೂ ನಾನೇ ಗೆದ್ದೆ. ನಿಮ್ ಕೈಲಿ ನನ್ನ ಸೋಲ್ಸಕ್ಕೆ ಆಗ್ಲಿಲ್ಲ, ನನ್ನ ಪ್ರಯತ್ನನ ಹಾಳು ಮಾಡಕ್ಕಾಗ್ಲಿಲ್ಲ. ಇವಾಗ ತೋರಿಸ್ತೀನಿ ಪಲ್ಲವಿ ಈಸ್ ಅನ್ಸ್ಟಾಪಬಲ್ ಅಂತ. ಮೊದಲು ಆಫೀಸಿಗೆ ಹೋಗ್ಬೇಕು, ಇಲ್ದೆ ಹೋದ್ರೆ ಜಯಚಂದ್ರ ಸರ್ಗೆ ಡೌಟ್ ಬರುತ್ತೆ. ಆಮೇಲೆ ನನ್ನನ್ನು ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನಾಗ್ತೈತಿ ಅಲ್ಲಿ? ಯಾರೋ ಮೂರನೇ ಅವನು ಅಂತ ಅವ ಹೇಳ್ದ. ಹೀಗ್ ನೋಡಿದ್ರ ವಾಪಸ್ ಫೋನು ಮಾಡ್ತಾ ಇಲ್ಲ. ಕೋಟ್ಯಾಂತರ ರೂಪಾಯಿ ಮಾಲು. But the person you called is not available. ಫೋನ್ ಬಂದಾಗಿದೆಯಲ್ಲ. ಅವ ಈ ಥರ ಫೋನೆಲ್ಲ ಬಂದ್ ಮಾಡಲ್ಲಲ್ವಾ? ಅಲ್ಲೇನೋ ಅಪಾಯ ಆಗೈತೇನೋ? ನಮ್ದು ಸಿಂಹದ ಗುಹೆ ಇದ್ದಂಗ. ಆ ಗುಹೆ ಒಳಗೆ ಬಂದಿರೋರು ಯಾರು? ಛೇ, ಒಂದು ವೇಳೆ ಪಲ್ಲವಿ ಅವ್ರಿಗೆ ನಿಜವಾಗ್ಲೂ ಅಪಾಯ ಆಗಿದ್ಯಾ? ಈಗಲೇ